ನೋಡಿ, ಈ ಒಂದು ವೈರಸ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ವ್ಯಾಕ್ಸಿನ್ ಅನ್ನ ಕಂಡುಹಿಡಿಯಲಿಲ್ಲ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವೈರಸ್ ಹ್ಯಾಂಟಾ ವೈರಸ್. ಕೊರೋನಾಗಿಂತಲೂ ಅಪಾಯಕಾರಿಯಾದಂತಹ ಈ ಒಂದು ವೈರಸ್ಗೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ 149 ಜನರಿದ್ದಂತ ಒಂದು ಪ್ರವಾಸಿ ಹಡಗಿನಲ್ಲಿ 3 ಜನ ಆಲ್ರೆಡಿ ಮೃತಪಟ್ಟಿದ್ದಾರೆ. ಏನಿದು ಹ್ಯಾಂಟಾ ವೈರಸ್ ಅಂದ್ರೆ, ಇದರ ಲಕ್ಷಣಗಳೇನು ಬನ್ನಿ ನೋಡೋಣ. ಇಲಿ ಮತ್ತು ಹೆಗ್ಣಗಳಿಂದ ಮನುಷ್ಯರಿಗೆ ಹರಡುವಂತ ಒಂದು ಸೋಂಕಾಗಿರುತ್ತೆ ಈ ಹ್ಯಾಂಟಾ ವೈರಸ್ ಅನ್ನುವಂಥದ್ದು. ಇದು ಮನುಷ್ಯರಲ್ಲಿ ಯಾವ ತರ ಹರಡುತ್ತೆ ಅಂದ್ರೆ, ಇಲಿ ಮತ್ತು ಹೆಗ್ಣಗಳು ನಮಗೆ ಡೈರೆಕ್ಟ್ ಆಗಿ ಕಚ್ಚೋದ್ರಿಂದ ಕೂಡ ಬರಬಹುದು. ಅವುಗಳು ವಾಸಿಸುವ ಜಾಗ ಇದೆ ಅಲ್ವಾ, ಅಲ್ಲಿರೋ ಧೂಳನ್ನ ನಾವು ಉಸಿರಾಡೋದ್ರಿಂದ ಕೂಡ ಬರಬಹುದು. ಅಥವಾ ಈ ಇಲಿ ಮತ್ತು ಹೆಗ್ಣಗಳ ಮಲ ಅಥವಾ ಮೂತ್ರ ಇದೆ ಅಲ್ವಾ, ಇದು ಒಣಗಿ ಧೂಳ್ ತರ ಆಗಿ ಗಾಳಿ ಜೊತೆ ಮಿಕ್ಸ್ ಆಗಿ ಆ ಗಾಳಿಯನ್ನ ನಾವು ಉಸಿರಾಡೋದ್ರಿಂದ ಕೂಡ ಬರಬಹುದು. ಇದರಲ್ಲಿ ಕೆಲವು ಅಪರೂಪದ ತಳಿಗಳು ಮನುಷ್ಯರಿಂದ ಮನುಷ್ಯರಿಗೆ ಕೂಡ ಈ ಸೋಂಕನ್ನ ಹರಡುತ್ತೆ. ಅಂದ್ರೆ ಕೊರೋನಾ ತರ, ಅಂದ್ರೆ ಮನುಷ್ಯರ ನೇರ ಸಂಪರ್ಕದಿಂದ, ಸೀನೋದ್ರಿಂದ, ಕೆಮ್ಮೋದ್ರಿಂದ ಆಗಿರ್ಬೋದು, ಮುಟ್ಟೋದ್ರಿಂದ ಈ ತರ ಅಂದ್ರೆ ಇದು ಕೆಲವು ಅಪರೂಪ ತಳಿಗಳು ಮಾತ್ರ ಹರಡುವಂತ ಸಾಧ್ಯತೆ ಇದೆ. ಈ ಹ್ಯಾಂಟಾ ವೈರಸ್ ಅನ್ನೋದು ಮನುಷ್ಯನ ಸಂಪರ್ಕಕ್ಕೆ ಬಂದ 1 ರಿಂದ 8 ವಾರಗಳಲ್ಲಿ ಇವುಗಳ ಲಕ್ಷಣಗಳು ಕಂಡು ಬರುತ್ತದೆ. ಇನ್ನು ಇವುಗಳ ಲಕ್ಷಣಗಳೇನೆಲ್ಲ? ಮೊದಲನೇದಾಗಿ ಹೈ ಫೀವರ್ ಅಂದ್ರೆ ತೀವ್ರವಾಗಿ ಜ್ವರ ಬರುವಂತದ್ದು, ಚಳಿ, ವಾಕರಿಕೆ, ವಾಂತಿ ಮತ್ತು ಬೇದಿಯಾಗುವಂಥದ್ದು, ತೀವ್ರವಾದ ತಲೆನೋವು, ತೀವ್ರವಾಗಿ ಆಯಾಸವಾಗುವಂಥದ್ದು, ಸೊಂಟ, ತೊಡೆ ಮತ್ತು ಬೆನ್ನಿನ ಭಾಗದಲ್ಲಿ ನೋವು ಬರುವಂಥದ್ದು. ಮತ್ತೆ ಈ ರೋಗದ ಮುಖ್ಯ ಲಕ್ಷಣ ಏನು ಅಂತಂದ್ರೆ ಉಸಿರಾಟದ ತೊಂದರೆ. ಅಂದ್ರೆ ಈ ಹ್ಯಾಂಟಾ ವೈರಸ್ ಬಂದ್ಮೇಲೆ ಅದು ಏನ್ ಮಾಡುತ್ತೆ ಅಂದ್ರೆ ಮನುಷ್ಯನ ನೇರವಾಗಿ ಲಂಗ್ಸ್ ಮತ್ತು ಕಿಡ್ನಿಯನ್ನ ಟಾರ್ಗೆಟ್ ಮಾಡುತ್ತೆ. ಮನುಷ್ಯನ ಶ್ವಾಸಕೋಶದಲ್ಲಿ ಅಂದ್ರೆ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡು ಅದು ತೀವ್ರವಾಗಿ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತೆ. ಇಂತಹ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದ್ರೆ ದಯವಿಟ್ಟು ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ನೋಡಿ, ಈ ಒಂದು ವೈರಸ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ವ್ಯಾಕ್ಸಿನ್ ಅನ್ನ ಕಂಡುಹಿಡಿಯಲಿಲ್ಲ. ಹಾಗಾದ್ರೆ ಇದು ಬರದಂತೆ ನಾವು ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬಹುದು? ಮೊದಲನೇದಾಗಿ, ನಮ್ಮ ಮನೆ ಅಥವಾ ಗೋದಾಮಿಗೆ ಇಲಿ ಮತ್ತು ಹೆಗ್ಣಗಳು ಬರದಂತೆ ನಾವು ತಡೆಗಟ್ಟಬಹುದು. ಎರಡನೇದಾಗಿ, ಇಲಿ ಮತ್ತು ಹೆಗ್ಣಗಳ ಮಲಮೂತ್ರ ಇದೆ ಅಲ್ವಾ, ಅದೇನಾದ್ರೂ ಕಂಡು ಬಂದ್ರೆ ಅದನ್ನ ಡೈರೆಕ್ಟ್ ಆಗಿ ನಾವು ಪೊರಕೆ ಹಿಡ್ಕೊಂಡು ತೆಗ್ಲಿಕ್ಕೆ ಹೋಗಬಾರ್ದು. ಅದಕ್ಕೇನಾದ್ರೂ ಆಂಟಿ ಬ್ಯಾಕ್ಟೀರಿಯಾ ಅಂದ್ರೆ ಡೆಟಾಲ್ ತರ ಏನಾದ್ರೂ ಸ್ಪ್ರೇ ಮಾಡಿ ಆನಂತರ ನಾವು ಗ್ಲೌಸ್ ಮತ್ತೆ ಮಾಸ್ಕ್ ಅನ್ನು ಉಪಯೋಗಿಸಿ ಅದನ್ನ ತೆಗೆಯುವಂಥದ್ದು. ಮೂರನೇದಾಗಿ, ಇಂತಹ ರೋಗಿಗಳನ್ನ ಸಂದರ್ಶನ ಮಾಡೋಕೆ ನಾವು ಹಾಸ್ಪಿಟಲ್ಗೆ ಹೋದಾಗ ಮಸ್ಟ್ ಆಗಿ N95 ಮಾಸ್ಕ್ ಅನ್ನ ಯೂಸ್ ಮಾಡ್ಕೊಂಡೇ ಹೋಗುವಂಥದ್ದು. ಇದೆಲ್ಲಕ್ಕಿಂತ ಮುಖ್ಯವಾದ ಒಂದು ಎಚ್ಚರಿಕೆ ಕ್ರಮ ಇದೆ. ಅದು ಏನು ಅಂತಂದ್ರೆ, ನಮ್ಗೆ ನಾವೇ ಡಾಕ್ಟರ್ ಆಗದೇ ಇರುವಂತದ್ದು. ಮೊದಲು ನಾವು ಅದನ್ನ ನಿಲ್ಲಿಸಬೇಕು. ಸ್ವಲ್ಪ ಎದೆಲ್ಲಿ ನೋವು ಬರ್ಲಿಕ್ಕಿಲ್ಲ, ಅದು ಗ್ಯಾಸ್ ಅಲ್ಲಿ. ಸ್ವಲ್ಪ ಹೊಟ್ಟೆಲ್ ನೋವು ಬರ್ಲಿಕ್ಕಿಲ್ಲ, ಅದು ಗ್ಯಾಸ್ ಅಲ್ಲಿ. ಸ್ವಲ್ಪ ಜ್ವರ ಬಂತು ಅಂತಂದ್ರೆ ಯಾವತ್ತೋ ಮನೇಲಿ ತಂದಿಟ್ಟ ಡೋಲಾ ನುಂಗಿ ಮಲ್ಗಿ ಆಯ್ತು. ಅದು ಹೊರ ದೇಶದಲ್ಲಾದ್ರೆ ಪ್ಯಾನೋಡಲ್. ನೋಡಿ, ಅವರು ಅಲ್ಲಿ ಎಷ್ಟು ಕಷ್ಟಪಟ್ಟು ಡಿಗ್ರಿ ಎಲ್ಲ ಮಾಡಿ ಅಲ್ಲಿ ಸ್ಟೆಥೋಸ್ಕೋಪ್ ಹಾಕಿ ಕುತ್ಕೊಂಡಿರೋದು, ಅಲ್ಲಿ ಕುತ್ಕೊಂಡು ಕುರ್ಕುರೆ ತಿನ್ನಕ್ಕಲ್ಲ. ಇಂತಹ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದ್ರೆ ದಯವಿಟ್ಟು ನೀವು ಪಕ್ಕದ ಆಸ್ಪತ್ರೆಗೆ ಹೋಗಿ ತೋರಿಸಿ. ಕೊರೋನಾದಂತಹ ಮತ್ತೊಂದು ಮಹಾಮಾರಿ ಈ ಭೂಮಿಯಿಂದ ಆದಷ್ಟು ಬೇಗ ನಶಿಸಿ ಹೋಗ್ಲಿ ಅಂತ ಹೇಳಿ ಆಶಿಸ್ತೇನೆ. ಜೈ ಹಿಂದ್.